ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG 5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸೂರು ಬಂದಿದ್ದೀನಿ. ಹೊಸೂರು ಬರೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಸಂಕಲ್ಪ ರೂರಲ್ ಬ್ಯಾಂಕ್ ಸೊಸೈಟಿಯಿಂದ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ತಾ ಇದ್ದೀವಿ. ಯಜಾಕಿ ಕಂಪ್ನಿ ಅಂತಿದೆ ಇಲ್ಲಿ ಹೊಸೂರು ಹತ್ರ, ಒಂದು 15 ಕಿಲೋಮೀಟ್ರಿಂದ ಯಜಾಕಿ ಕಂಪ್ನಿ ಇದೆ. ಆ ಯಜಾಕಿ ಕಂಪ್ನಿಯವರು ರೈತರು ಅನುಕೂಲ ಆಗಲಿ ಅಂತಂದು CSR ಆ್ಯಕ್ಟಿವಿಟಿಯಲ್ಲಿ ನಮಗೊಂದು ರೈತರಿಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡಿ ಒಂದು 20 ಅಂತಂದು 20 ಬೋರ್ವೆಲ್ ಕೊಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ಇಲ್ಲಿ ಹೊಸೂರು ಬಂದಿದ್ದೀನಿ, ತಮಿಳ್ನಾಡಿಗೆ. ತಮಗೆ ಯಾರು ರೈತರು ಸ್ನೇಹಿತರಿದ್ರಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಯಾರಾದರೂ ಹೊಸೂರು ಸರೌಂಡಿಂಗ್ ಮತ್ತು 10ರಿಂದ 15 ಕಿಲೋಮೀಟರ್ ಸರೌಂಡಿಂಗು ಯಾರು ಇದ್ರಪ್ಪ ಅಂದರೆ ನನ್ನ ನಂಬರ್ ಕೊಡಿರಿ ಅವ್ರಿಗೆ. ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋ ಅವ್ರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಾನು ನಂಬರ್ ಕೊಡಿರಿ, ನಾವು ಅವ್ರಿಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡ್ತೀವಿ. ಸರಿನಾ ವೀಕ್ಷಕರೇ? ಕಳೆದ ಒಂದು 2-3 ದಿನದಿಂದ ನಂಗೆ ಗುಲ್ಬರ್ಗದಿಂದ ಮತ್ತು ಬೀದರ್ದಿಂದ ಫೋನ್ ಬಂದಿದ್ದು, ಹಿಂಗೆ ನಮಗೂ ರೀಚಾರ್ಜ್ ಮಾಡಿಕೊಡ್ರಿ ನಿಮ್ಮ ಸಂಸ್ಥೆ ವತಿಯಿಂದ ಅಂತಂದು. ಅವ್ರಿಗೆ ಮಾಡಿಕೊಡ್ತೀವಿ. ಸರಿನಾ? ಅವ್ರಿಗೆ ನಮ್ಮ ಟೀಮ್ ಕಳಿಸಿದ್ದೀನಿ, ಅಲ್ಲಿ ಮಾಡ್ತಾಯಿದ್ದಾರೆ. ಅವರು ಫ್ರೀ ಕೇಳಿದರು. ನೋಡಿರಿ, ಆ ಕಡೆ ಫ್ರೀ ಬಂದಿಲ್ಲ. ಈ ಕಡೆ ಗುಲ್ಬರ್ಗ ಮತ್ತು ಬೀದರು ಆ ಕಡೆ ಬಂದಿಲ್ಲ. ಈಗ ಯಾವುದೂ ಪ್ರಾಜೆಕ್ಟ್ ಬಂದಿಲ್ಲ. ಪ್ರಾಜೆಕ್ಟ್ ಬಂದರೆ ಹೇಳ್ತೀವಂತೆ. ಸರಿನಾ? ಇವಾಗ ಮೊನ್ನೆ ಯಾವುದು ನಮ್ಮ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಥ್ರೂ ನಮ್ಮ ಗದಗ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ. ಸರಿನಾ? ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಮೊನ್ನೆ ಸೆಪ್ಟೆಂಬರಲ್ಲಿ ಇದರಲ್ಲಿ ಮಾಡಿದ್ವಿ, ನೆಲಮಂಗಲದಾಗ ಒಂದು 30 ಬೋರ್ವೆಲ್ ಮಾಡಿದ್ವಿ. ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿದ್ವಿ ರೈತರಿಗೆ. ಸರಿನಾ ವೀಕ್ಷಕರೇ? ಒಂದೊಂದು ಕಡೆ ಬಂದಿರ್ತಾವೆ, ಒಬ್ಬೊಬ್ಬರು ಈ ಏರಿಯಾದ ಮಾಡಿರಿ ಅಂತಂದು ಫಂಡ್ ಕೊಟ್ಟಿರ್ತಾರೆ ನಮ್ಗೆ. ಹಾಗಾಗಿ ನಾವು ಮಾಡ್ತಾಯಿರ್ತೀವಿ. ಸರಿನಾ ವೀಕ್ಷಕರೇ? ನಿಮಗೂ ಬೋರ್ವೆಲ್ ರೀಚಾರ್ಜ್ ನಿಮ್ಗೆ ಮಾಡಿಸ್ಕೋಬೇಕಂತಂದರೆ ನಾನು ನಂಬರ್ ಹಾಕಿದ್ದೀನಿ, ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿ. ಸರಿನಾ? ಪ್ರತಿಯೊಬ್ಬರು ಬೋರ್ವೆಲ್ ಇದ್ದರೂ ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು. ಯಾಕಂತಂದರೆ ಎಲ್ಲರೂ ಭೂಮಿಯಿಂದ ನೀರು ತೆಗೆದೇ ಮಾಡ್ತಾಯಿದ್ದೀವಿ. ಯಾರು ನಾವು ನೀರನ್ನು ಹಿಂಗ್ಸೋ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮಳೆ ನೀರನ್ನು ನಾವು ಅಲ್ಲಿ ಕಳಿಸೋದ್ರಿಂದ, ಫಿಲ್ಟರ್ ಮಾಡಿ ಕಳಿಸೋದ್ರಿಂದ ನಮ್ಮ ಬೋರ್ವೆಲ್ ಹತ್ರ ಗ್ರೌಂಡ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಬೋರ್ವೆಲ್ ರೀಚಾರ್ಜ್ ಆಗ್ತಾವೆ. ಆ ಒಂದು ಉದ್ದೇಶದಿಂದ ಹೇಳ್ತಾಯಿದ್ದೀನಿ. ಮೊನ್ನೆ ಹೊಸೂರಲ್ಲಿ ನೋಡಿದೆ ನಾನು, ಸುಮಾರು 750 ಫೀಟ್ ಡ್ರಿಲ್ ಮಾಡಿದ್ದಾರೆ. ಇಲ್ಲಿ ನೀರು ಬೋರ್ವೆಲ್ ಹಾಕ್ತಾಯಿದ್ದಾರೆ. ಸುಮಾರು 750 ಫೀಟ್ ಲೆಕ್ಕ ಹಾಕ್ಕೊಳ್ಳಿ. ಇಲ್ಲೇ 750 ಫೀಟು, ಬೆಂಗಳೂರು ಹೋದ್ರೆ 1500, ಮತ್ತು ಇದು ಕೋಲಾರ ಡಿಸ್ಟಿಕ್ ಹೋದಪ್ಪ ಅಂದ್ರೆ 1800 ಫೀಟ್ವರೆಗೂ ಡ್ರಿಲ್ ಹಾಕಿದ್ದಾರೆ. ಸುಮ್ಮನೆ ಅಷ್ಟೆಲ್ಲ ನಾವು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾವು ಭೂಮಿನ ಹೋಲ್ ಮಾಡ್ತೀವಿ, ಈ ನೀರು ತೆಗಿತಾ ಇಲ್ಲ. ನಾವು ಪ್ರತಿಯೊಬ್ಬರು ನೀರನ್ನು ಸೇವ್ ಮಾಡ್ಕೋಬೇಕು, ಅಂತರ್ಜಲನ ಕಾಪಾಡ್ಕೋಬೇಕು. ಆ ಒಂದು ಉದ್ದೇಶದಿಂದ ಸಂಕಲ್ಪ ರೂರಲ್ ಸೊಸೈಟಿಯವರು ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಏನಪ್ಪ ಅಂದರೆ ಈ ಬೋರ್ವೆಲ್ ರೀಚಾರ್ಜ್ ಸಂಬಂಧಪಟ್ಟಂತೆ ವರ್ಕ್ ಮಾಡ್ತಾಯಿದ್ದೀನಿ. ಯಾರಾದರೂ ತಮ್ಮ ರೈತರಿದ್ದಾರೆ, ಈ ಹೊಸೂರಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದ್ದಾವೆ. ಒಂದು 20 ಬೋರ್ವೆಲ್ ಮಾಡ್ತಾಯಿದ್ದೀವಿ. ಈಗ ತಾವು ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ. ಇನ್ನು ಕೆಲವು 2-3 ದಿನದೊಳಗೆ ತಾವು ರಿಜಿಸ್ಟ್ರೇಷನ್ ಮಾಡಿಸಿದಪ್ಪ ಅಂದ್ರೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ತೀವಿ. ಸರಿನಾ ವೀಕ್ಷಕರೇ? ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಾಯಿದ್ದೀವಿ. ಓನ್ಲಿ ಲೇಬರ್ ಚಾರ್ಜ್ ಅಷ್ಟೇ ಕೊಡಬೇಕು ಅವರು. ಲೇಬರ್ ಚಾರ್ಜ್ ಕೊಟ್ಟರೆ ಮಾಡಿಕೊಡ್ತೀವಿ. ಸರಿನಾ? ಮತ್ತು ನೀವು ಸ್ವಂತ ಮಾಡಿಸ್ಕೊಳ್ಳೋಕೆ ಹೋದರೆ 35,000 40,000 ರೂಪಾಯಿ ಖರ್ಚು ಬರ್ತಾವೆ. ಅದಕ್ಕೋಸ್ಕರ ಹೇಳೋದು, ಇಂಥವು ಬಂದಂಥ ಅವಕಾಶಗಳನ್ನ ತಾವು ಮಿಸ್ ಮಾಡ್ಕೊಳ್ಳದೆ ಬಂದ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸರಿನಾ ವೀಕ್ಷಕರೇ? ಮತ್ತು ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಡಿಸ್ಪ್ಲೇಯಲ್ಲಿ ಕೂಡ ಇದೆ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.